Good morning, everybody, friends. Vikas Keror, new blog. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ ಎಲ್ಲಿ ಅಂದರೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು. ಓಕೆನಾ, ಬನ್ನಿ ನೋಡೋದ. ಫ್ರೆಂಡ್ಸ್ ಪೆಟ್ರೋಲ್ ಹಾಕ್ಸಕ್ಕೆ ಬಂದ್ವಿ 410 ರೂಪಾಯಿಗೆ ಹೋಟೆಲ್ಗೆ. ಫ್ರೆಂಡ್ಸ್ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಬಾಗಲಕೋಟೆಯಿಂದ ಬಾದಾಮಿ ರೋಡ್ಗೆ ಇದ್ದೀವಿ. ನೋಡಿ ಫ್ರೆಂಡ್ಸ್, ಬನ್ನಿ ನಮ್ಮ ಜೊತೆ. ನೋಡಿ ಫ್ರೆಂಡ್ಸ್, ಈ ಕಡೆ ಹೋದರೆ ಬುಲೆಟ್ ಕೂಡ, ಈ ಕಡೆಯಿಂದ ಹೋದರೆ ಬಾದಾಮಿ. ಈಗ ನಾವು ಬಾದಾಮಿಗೆ ಹೋಗಬೇಕು. ರೈಟ್ ಸೈಡ್ ತಗೋಬೇಕು. ರೈಟ್ ಸೈಡ್ ಹೊಡೆದು ವಾಪಸ್ ಲೆಫ್ಟ್ ಹೋಗಬೇಕು. ಇಲ್ಲೇ ಲೆಫ್ಟು. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟ್ರೈಟ್ ಹೋದರೆ ಮಾಕೋಟು ಸ್ಫೂರ್ತಿ, ಬಾದಾಮಿ ಮಾಕೋಟು. ಅಯ್ಯೋ, ಏನು ಗುಡ್ಡ ಬೆಟ್ಟಗಳು ಫ್ರೆಂಡ್ಸ್. ಒಳ್ಳೆ ಪ್ಲೇಸ್ ಅಂತೆ ಫೋಟೋಶೂಟ್ಗೆ. ಆ ಟೂರಿಸ್ಟ್ ಪ್ಲೇಸ್ ಎಲ್ಲ ಇಲ್ಲಿ ಮಸ್ತಾಗಿರುತ್ತೆ. ಆ ನೇಚರ್ ಲವರ್ ಯಾರ್ಯಾರು ಇರ್ತಾರಲ್ಲ, ಇಲ್ಲಿ ಬಂದು ಒಂದು ಸತಿ ಹೋಗಿ ಫ್ರೆಂಡ್ಸ್. ಅಣ್ಣ ಪೆಟ್ರೋಲ್ ಖಾಲಿ ಆಯ್ತಾ ಅಣ್ಣ? ಹೆಲ್ಪ್ ಮಾಡ್ತೀನಿ ಬಣ್ಣಣ್ಣ. ಫ್ರೆಂಡ್ಸ್ ನನ್ನ ಕೈಲಿ ಆಯ್ತಾಯಿಲ್ಲ ಫ್ರೆಂಡ್ಸ್. 3 ಜನ ಅವರೇ ತಳ್ಳಕ್ಕೆ, ಆದರೂ ತಳ್ತೀನಿ. ಮಾಡಿ ಫ್ರೆಂಡ್ಸ್, ನನ್ನ ಮಗ ಬಂದ ಫ್ರೆಂಡ್ಸ್. ಬಾದಾಮಿಲಿ ಇರ್ತಾನೆ ನೋಡಿ ಫ್ರೆಂಡ್ಸ್ ನನ್ನ ಮಗ. ಏನೋ ಮಗನೇ, ಐ ನಮ್ಮನ್ ನಡಿ ಅಂದ್ಬಿಟ್ಟು ಬೈದ. ಫ್ರೆಂಡ್ಸ್, ಈಗ ನಾಷ್ಟ ಮಾಡಿಬಿಟ್ಟು ನೆಕ್ಸ್ಟು ವಿಡಿಯೋ ಮಾರ್ಕೆಟಲ್ಲಿ ಬನ್ನಿ. ನೋಡಿ ಫ್ರೆಂಡ್ಸ್, ಅಪ್ರೂಪ ಮುಳ್ಳಂದ ಇವನೊಬ್ಬ ಬಂದ. ಅಲ್ಲೇ ಮನೆ ಯಾರೇ ಹೋಗಿ ಫ್ರೆಂಡ್ಸ್, ಈಗ ನಾಷ್ಟ ಮಾಡಿದ್ವಿ. ಈಗ ನಾನು ಮಾಡಿ ಪ್ರಜ್ವಲ್ ಈಗ ಮಾರ್ಕೆಟ್ಗೆ ಹೋಗತ್ತೀವಿ. ಮಾರ್ಕೆಟ್ನಾಗ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಅದು ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಮನೆ ಪಾಪ ಪಾಂಡು ತರ ಕೂತಾನ. ಇವಾಗ ಪ್ರಜ್ವಲ್ ನೋಡಿ ಮಾವ ಹಾಕೊಂಡು ನಿಂತಾರೆ. ಫ್ರೆಂಡ್ಸ್, ಈಗ ಮಾಕೋಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಮಾಕೋಟ್ಗೆ ಹೋಗ್ಬಿಟ್ಟು ಅಲ್ಲಿರೋ ವಿಡಿಯೋ ಮಾಡ್ತೀನಿ. ಪ್ರಜ್ವಲ್ಲು, ನಾನು, ಮಾಣಿ, ಜೈರಾಜ್. ಈ ಫ್ರೆಂಡ್ಸ್, ನನ್ನ ಮಗ ಗಾಡಿ ಓಡಿಸ್ತಾವನೆ. ಲೋ ಮಗನೇ, ನಿಧಾನಕ್ಕೆ ಓಡಿಸೋ ಗಾಡಿ. ನೋಡಿ ಫ್ರೆಂಡ್ಸ್, ವಿಮಲ್ ಹಾಕೊಂಡು ಹೆಂಗೆ ಮಾತಾಡ್ತಾನೆ.
ಬನ್ನಿ ಫ್ರೆಂಡ್ಸ್, ಮಾರ್ಕೆಟ್ಗೆ ಹೋಗೋದ. ಚೆನ್ನಾಗಿದೆ ಕ್ವಾಲಿಟಿ. ನೋಡಿ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬದ ದಿವಸ ಮಾರ್ಕೆಟ್ಗೆ ಬಂದಿದ್ದೀವಿ. ಇವರು ಸರ್ ಅಂತೆ. ಸರ್, ನಿಮ್ಮ ಹೆಸರು? ಯಾವ ಸ್ಕೂಲ್ಗೆ ಸರ್? ಭಾರತಿ. ಇವರು ಅವ್ರ ಫ್ರೆಂಡು. ಸರ್, ಹಾಯ್ ಮಾಡಿ. ಇಲ್ಲಿ ನೋಡಿ ನಮ್ಮ ಜಯರಾಜ್ ಹೆಂಗೆ ತಿಂಕೋಬೋತಾನೆ. ಬನ್ನಿ ಸರ್, ಮುಂದಕ್ಕೆ ಹೋಗೋದ. ಬಂದ್ವಿ ನಾವು ಬರುವಾಗ ಅವರು ನಮ್ಮ ಜೊತೆ ಹಾಯ್ ಮಾಡಿ ಸರ್. ರಶ್ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಅವ್ರೆ. ಈ ರಶಲ್ಲಿ ನಾವು ಸ್ನಾನ ಮಾಡೋಕ್ಕೆ ಆಗೋದು ಡೌಟು. ಮಾಡಿ ನೋಡಿ, ಎಲ್ಲರಿಗಿಂತ ಹೋಗಿ ತೂತು ನುಗ್ತವನೆ. ರಶ್ ನೋಡಿ ಫ್ರೆಂಡ್ಸ್. ನೋಡಿ ರಶ್ ನೋಡಿ, ನೀರು ತೋರಿಸ್ತೀನಿ ಬನ್ನಿ. ಬ್ರೋ ನೋಡೋದ ಬನ್ನಿ ಅಲ್ಲಿ. ಫ್ರೆಂಡ್ಸ್ ನೋಡಿ ಎಷ್ಟು ಜನ ಅವರೇ. ಇದರಲ್ಲಿ ನಾವು ಸ್ನಾನ ಮಾಡಕ್ಕೆ ಹೋದ್ರೆ ಎದ್ದು ಬರೋದು ನೋಡಿ, ಅಲ್ಲಿ ಎಲ್ಲರಿಗೂ ಹೊಡಿತಾವ್ರೆ. ಬನ್ನಿ ಫ್ರೆಂಡ್ಸ್, ನಿಮಗೋಸ್ಕರ ಮಾಡ್ತೀವಿ. ಫ್ರೆಂಡ್ಸ್, ಈಗ ನೀರಲ್ಲಿ ಈಜಾಗೋದ ತೋರಿಸ್ತೀನಿ. ಎಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂದರೆ ಬನ್ನಿ ನೋಡೋಣ. ಫೋನ್ಪೇ ಇಲ್ಲ ಅಲ್ಲೇ, ಫೋನ್ಪೇ ಇಲ್ಲ. ಸಾಕು ಬಂದು ನೋಡು ಅಂದ್ರು.
ಇಲ್ಲಿ ಎಂಜಾಯ್ಮೆಂಟ್ ಮಾಡಿದೆ. ಈಗ ಇಲ್ಲಿಂದ ಬೀಳ್ತಿದ್ವಿ ನೋಡಿ ಫ್ರೆಂಡ್ಸ್. ಏಯ್ ಮಗ ಸೈಡ್ ಹೋಗೋ, ಲೋ ಮಗ ಸೈಡ್ ಹೋಗೋ, ಸೈಡೋಲ್ಲ ನೋಡಿ ಫ್ರೆಂಡ್ಸ್. ಎದಕ್ಕೆ ಪಾಠ ಅಂತ ಬೀಳ್ತೀನಿ ನೋಡಿ. ಸೈಡ್ ಹೋಗಲ್ಲ. ಆ ಹುಡುಗ ಒಬ್ಬ ಮಧ್ಯದಲ್ಲಿದ್ದ ಫ್ರೆಂಡ್ಸ್, ಅದಕ್ಕೋಸ್ಕರ ಬೀಳಕ್ಕೆ ಅಲ್ಲೆಲ್ಲ ಜೋರಾಗಿ. ಜಾಸ್ತಿ ನಾಯ್ಸ್ ಐತೆ, ಆದ್ರೂ ಎಂಟರ್ಟೈನ್ಮೆಂಟ್ ಐತೆ. ಬನ್ನಿ. ಬಿಡಂಗಿಲ್ಲ. ಚಪ್ಪಲ್ ಹಾಕೊಂದಿನಿ, ಚಪ್ಪಲ್ ಹಾಕೊಂದಿನಿ. ದೇವ್ರ ಹೆಸರು ಏನ್ರಿ? ವೀರಭದ್ರೇಶ್ವರ. ಯಾರ ಕಾಲದಾಗ ಇದು ಸ್ಥಾಪನೆ ಆಯ್ತು ರೀ? ಎಷ್ಟು ರೀ? 45 ಸ್ವಾತಂತ್ರ್ಯ ಬರೋಕ್ಕಿಂತ 2 ವರ್ಷದಿಂದನೇ ಆಗಿದ್ದು. ಏನು ವಿಶೇಷ? ಯಾರ ಒಂದು ಕಾಲದಲ್ಲಿ ನಿರ್ಮಾಣ ಆಗಿದೆ ಇದು ದೇವಸ್ಥಾನ? ಯಾವ ಯಾವ ರಾಜರ ಕಾಲದಲ್ಲಿ ನಿರ್ಮಾಣ ಆಗಿದೆ? ಪುಲ್ಕೇಶಿ ಅವರ? ಒಂಚೂರು ಜೋರಾಗಿ ಮಾತಾಡ್ರಿ. ಹಾಂ ರೀ. ಬನಶಂಕರಿ ಜಾತ್ರೆಗೆ ಹೋಗಿರ್ತಾರಲ್ಲ ಅವರೆಲ್ಲ ಇಲ್ಲೇ ಬರುತ್ತಾ? ಅದೇ ಕಾಶಿಯಿಂದ ನೀರು ಬರುತ್ತೆ ಅಂತ, ಅದು ನಿಜಾನಾ ಸುಳ್ಳ? ನಿಜಾನಾ? ಹಾಂ. ಎಷ್ಟು ತಲೆಮಾರಾಗಿದೆ ಈ ದೇವಸ್ಥಾನಕ್ಕೆ? 100 ವರ್ಷದ ಮೇಲೆ. 100 ವರ್ಷದ ಮೇಲೆ. ಈಗ ದರ್ಶನ ಮಾಡಾಯಿತು. ಫುಲ್ ರಶ್ಶಲ್ಲಿ ಹೋಗಿ ದರ್ಶನ ಮಾಡಿದ್ದೀವಿ. ಈಗ ನೀರ ಹತ್ರ ಹೋಗಿದ್ದೀವಿ. ನಮ್ಮದು ಲಗೇಜ್ ಇತ್ತು, ಲಗೇಜ್ ಜೊತೆ ಹೋಗ್ತಾ ಇದ್ದೀವಿ.
ನೋಡಿ ಫ್ರೆಂಡ್ಸ್ ಎಷ್ಟು ರಶ್ಶು ಅಂದರೆ ಬಂದರೆ ಇಲ್ಲಿ ಕ್ಯೂ ನೋಡಿ ಎಲ್ಲಿಂದ ಐತೆ. ಅಮೀರಿ ರಶ್ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿ ಬರೋ ಅಷ್ಟರಲ್ಲಿ ಟೈಮ್ ಎಷ್ಟು ಈಗ 12:40, 10:00 ದರ್ಶನಕ್ಕೆ ಹೋಗಿದ್ದೆ. ಇನ್ನೊಂದು ಯಾವುದೋ ದೇವಸ್ಥಾನ ಐತೆ. ಯಾವ್ರು ಹಾವೇರಿ. ಹೆಂಗೈತೆ ಮಾಕೋಟ್ ಬಗ್ಗೆ? ಮಾಕೋಟ್ ಇದ್ರದ್ದು ವಿಶೇಷತೆ ಏನು? ಇದ್ರದ್ದು ವಿಶೇಷತೆ ಹಾಂ, ಇಲ್ಲಿ ಸ್ನಾನ ಮಾಡ್ತಾರೆ ಎಲ್ರು, ಸ್ನಾನ ಮಾಡ್ತಾರಲ್ಲ ಅದ್ರ ವಿಶೇಷತೆ ಏನು? ಯಾಕೆ ಮಾಡ್ತಾರೆ ಸ್ನಾನ? ಗೊತ್ತಿಲ್ಲ. ಹಾಂ, ಮತ್ತೆ ಹಾಯ್ ಮಾಡು ಬ್ಲಾಗ್. ಫ್ರೆಂಡ್ಸ್ ಈಗ ಅನ್ನ ಪ್ರಸಾದಕ್ಕೆ ಬಂದ್ವಿ. ಈ ಪ್ರಸಾದ ಏನೇನು ಹಾಕ್ತಾರೆ ನೋಡೋದು ಅವನು ಹಾಕಿ. ನಾವು ಹುಡುಕಿ ಹೊಡ್ಕೊಡ್ದು ಹುಡುಗಿ ನೋಡಿ ರೇಷನ್ ಅನ್ನ ಪ್ರಸಾದ ರೈಸ್ ಹಾಕ್ತಾರೆ. ಸಾಂಬಾರು ಈಗಲೇ ಹಾಕ್ಸ್ಕೊಂಬಂದು ತೋರಿಸ್ತದ. ನೋಡಿ ಫ್ರೆಂಡ್ಸ್, ಬಕಾಸೂರು ವಂಶದಲ್ಲಿ ಹುಟ್ಬಿಟ್ಟವ್ರೆ ಪ್ರತಾಪು. ಇದು ಪ್ರಸಾದ ಕಣೋ ಇದು. ನಿಮ್ಮ ಮನೇಲಿ ತಿಂದಂಗೆ ತಿಂತ ಇದೆಯಾ ಬಕಾಸುರ? ಫ್ರೆಂಡ್ಸ್ ಈಗ ಇಲ್ಲೊಂದು ಯಾವುದೋ ದೇವಸ್ಥಾನ ಐತೆ, ಮಾಕೋಟ್ ಮುಂದೆ ದೇವಸ್ಥಾನ, ಪಟ್ಟುಟ್ಕಲ್ಗೆ ಹೋಗೋ ರೋಡಲ್ಲಿ. ಅಲ್ಲೂ ನೋಡ್ಕೊ ಹೋಗಿದೆ. ಇಲ್ಲೇ ಬಂದಿದ್ವಿ ಒಂದು ಸ್ವಲ್ಪ ದೂರ ಅಂದ್ಬಿಟ್ಟು ಬ್ರೋ ಅವರೆಲ್ಲ ಕರ್ಕೊಯ್ತವ್ರೆ. ಇಲ್ಲಿ ನೋಡಿ ದೇವಸ್ಥಾನನ, ಬನ್ನಿ ನೋಡೋದ. ಏನೋ ಇಲ್ಲಿ ಅನ್ನದಾನ ಮಾಡ್ತಾರೆ. ಹಾಯ್ ಹೇಳಿ ಬ್ರೋ. ಜಯರಾಜ್ ಅವ್ರ ಮಂದಿಯವ್ರು ನೋಡ್ರಿ. ಇವ್ರು ಮನೆಯವ್ರದಾರ ನೋಡ್ರಿ, ಇಲ್ಲಿ ವಿಕಾಸ್ ಅವ್ರ ಮನೆ. ಹಾಯ್ ಡ್ಯೂಟ್. ತಿಕ್ಕ ಕರ್ಕೊ ಬರ್ರಿ ಇಲ್ಲಿ. ಅಲ್ಲಲ್ಲ ಮನೆ ಮಠ ಐತಿ ನಿಮಗೆ. ಅವ್ರ ಮನೆಗೆ ಬಂದೆ ನಾವು. ಅವ್ರ ಮನೆಗೆ ಬಂದ ನಾವು. ಜರಾಜ ಬಲ್ಡ ದಿಸ್ ಬಿದ್ದಿ ಕೆಳಗ ಎತ್ತಕ್ಕೆ ನಾವು ಬರಲ್ಲ, ಬಟ್ಟಿ ಕೊಳ್ಳಿ ಐತತಿ. ಬ್ರೋ ಫೋಟೋಶೂಟ್ಗೆ ಮಸ್ತ್ ಪ್ಲೇಸ್ ಬ್ರೋ. ನೆಕ್ಸ್ಟ್ ಶಾಟು ಇನ್ನೊಂದು ನೆಕ್ಸ್ಟ್ ಪ್ಲೇಸಲ್ಲಿ ಫೋಟೋ ಹೊಡಿತೆ. ಮಾರ್ಕೆಟ್ ಇತ್ತು, ಆಮೇಲೆ ಇನ್ನೊಂದು ಯಾವುದೋ ದೇವಸ್ಥಾನ ಇತ್ತು, ಅದು ನೋಡಿದ್ದೀವಿ. ಈಗ ಸೋಮಂತ್ರ ಬಂದಿತ್ತು. ಇದು ಶಿವ ಮಂದಿರ ತೇರ್ರಿ, ಇಲ್ಲಿ ಒಳಗೆ ತೇರ್ ಐತಿ. ಇದು ಗೋಶಾಲೆ ರೀ ಶಿವ ಮಂದಿರದ. ಹೋಗಲೇ ಬ್ಯಾಗ
ಕೊಟ್ಟ ನೋಡಿ ಫ್ರೆಂಡ್ಸ್, ಗೋಮಾತೆ ಹಾಯ್ ಬಾ 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 ಫ್ರೆಂಡ್ಸ್ ನೋಡಿ ಶಿವ ಮಂದಿರ ಬಂದಿದ್ವಿ. ನೋಡಿ ಫ್ರೆಂಡ್ಸ್, ನಾವು ಬಂದ ತಕ್ಷಣ ಒಬ್ಬರು ಕ್ಯಾಮ್ರಾಗೆ ಪೋಸ್ ಕೊಡ್ತವ್ರೆ. ಹಾಯ್ ಡ್ಯೂಟ್. ಇನ್ನೊಬ್ರು ಬಂದರು, ಬನ್ನಿ 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 ಫ್ರೆಂಡ್ಸ್, ಬನ್ನಿ 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 ಬನ್ನಿ. ಬಾರು ದೋಸ್ತ. ಈಗ ಗೋಮಾತ್ರ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಪಟ್ಟದಕಲ್ಗೆ ಹೋಗುಮ ಅಂತ ಅನ್ಕೊಂಡಿದ್ವಿ. ಇವ್ನು ನೋಡಿ ಇಲ್ಲಿ ಕೋತಿ ಮರಿತಾರ ಮೇಕ್ ಹತ್ಕೊಂಡು ಬುಲ್ಲಿಗಿಲ್ಲಿ ಹಿಡ್ದಿತ್ಲೇ. ಆಡ್ತಾರ ನೋಡಲ್ಲಿ ಹೋದ್ರೆ ಸರಿಯಾಗಿರುತ್ತೆ. ಒಂದು 804448 Incoming call from Bajaj FinServ. ಫ್ರೆಂಡ್ಸ್ ಬನ್ನಿ, ಈಗ ಪಟ್ಟದಕಲ್ಗೆ ಹೋಗ್ತಿದ್ದೀವಿ. ಪಟ್ಟದಕಲ್ಲು ಒಂದು ಮುಗಿಸ್ಕೊಂಡು ಎಂಟ್ರಿ ಕೊಡೋದ. ನಾನು ಜಯರಾಜ್ ಈಗ ಐಸ್ ಕ್ರೀಮ್ ತಿನ್ಕೊಂಡು ಈ ಬಿಸಿಲಲ್ಲಿ ಈಗ ಇದು ಪಟ್ಟದಕಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಪಟ್ಟದಕಲ್ಲು ಹೆಂಗೆ ಇದೆ. ಫ್ರೆಂಡ್ಸ್ ನೋಡಿ ಪಟ್ಟದಕಲ್ಲು ಎಂಟ್ರಿ. ಅವರು ಜಯರಾಜು ಮತ್ತು ಮಣಿ ಇಲ್ಲ ನನಗಾಗಲ್ಲ, ನಾನು ಬರಲ್ಲ ಅಂತಂದರು. ಅದಕ್ಕೆ ನಾನು ಇಷ್ಟು ದೂರ ಬಂದ್ಬಿಟ್ಟು ಒಂದು ವೀಡಿಯೋ ಮಾಡಲಿಲ್ಲ ಅಂದರೆ ನೀವು ಬೇಜಾರಾಯ್ತೀರ ಅಂದ್ಬಿಟ್ಟು ನಾನು ಟಿಕೆಟ್ ತೆಗ್ಸಾಮೇಲೆ ಬೇಡ ಅಂದ್ಬಿಟ್ರು. ನನಗೆ ಒಂಥರ ಹುರಿದೋಯ್ತು ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಟಿಕೆಟ್ ತೆಗಿಸಿ 3 ಟಿಕೆಟ್ ತೆಗ್ಸಿದ್ದೀನಿ. ತೆಗ್ಸ್ಬಿಟ್ಟು ಹೋಯ್ತಾ ಇರುವಾಗ ಬೇಡ ಅಂದ್ಬಿಟ್ರು. ಈ ಥರ ಅನಿಸ್ಬಿಡ್ತು. ಅದಕ್ಕೋಸ್ಕರನೇ ಈಗ ಅವ್ರಲ್ಲವ್ರೆ ಅಂತೆ, ಅಲ್ಲಿವರೆಗೂ ಶಾರ್ಟ್ ಟೈಮಲ್ಲಿ ಹೋಗ್ಬಿಟ್ಟು ಎಲ್ಲ ತೋರಿಸ್ತೀನಿ. ಯಾಕೆಂದ್ರೆ ನಮಗೂ ಊಟಕ್ಕೆ ಟೈಮ್ ಆಯಿತು. ಅದೇ ಊಟ ಮಾಡಿದ್ದೀವಿ ಅಲ್ಲೇ ಮಾರ್ಕೆಟಲ್ಲಿ. ಏನಾರು ಸ್ನ್ಯಾಕ್ಸ್ ಗೀಕ್ಸ್ ಏನಾರು ತಿಂದು ಹೋಯ್ತಾ ಇರೋದೆ. ಬನ್ನಿ ಫ್ರೆಂಡ್ಸ್, ತೋರಿಸಿ. ಫ್ರೆಂಡ್ಸ್, ಪಟ್ಟದಕಲ್ಲು ಪೂರ್ತಿ ಫೇಮಸ್ ಪ್ಲೇಸ್ ಇದು ಒಂಥರ ನೋಡಿ. ಈಗ ಎಂಟ್ರಿ ಕೊಡ್ತಾ ಪಟ್ಟದಕಲ್ಲು ಏನೇನು ಪೂರ್ತಿ ಏನೇನು ಹಿಸ್ಟ್ರಿ ಇದೆಲ್ಲ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ತೆಗಿತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಪಟ್ಟದಕಲ್ಲು ಎಂಟ್ರಿ
ನೋಡಿ ಹಳೇ ಶಿಲ್ಪೆ ಕಲ್ಲು ಪೂರ್ತಿ ಒಂದು 100 ವರ್ಷ ಆಗಿರ್ಬೋದೇನೋ ನನ್ನ ಪ್ರಕಾರ ಇದು. ನೋಡಿ ಫೋಟೋಶೂಟು, ಈ ಫೋಟೋಶೂಟ್ಗೆಲ್ಲ ಒಳ್ಳೆ ಪ್ಲೇಸ್ ಅನ್ಕೋತೀನಿ ಇದೆಲ್ಲ. ಅಷ್ಟು ಬ್ಯಾಕ್ ಸೈಡಿಂದ ವಿಡಿಯೋ ಫ್ರಂಟ್ ಸೈಡಿಗೆ ಬರೋದ. ಬಿಸಿಲು ಅಂದರೆ ಹೆವಿ ಬಿಸಿಲು, 4 ಗಂಟೆ ಆಯ್ತು ಈಗ. ರೌಂಡ್ಸ್ ಹೊಡಿತಾ ಇದ್ದೀನಿ. ಅಲ್ಲೇ ನಮ್ಮ ಫ್ಯಾಮಿಲಿ ಎಲ್ಲ ಇವರೇ. ನಾನು ಈ ಕಡೆ ಬಂದು ಬ್ಲಾಗ್ ಮಾಡೋಕ್ಕೆ ಅಂತ ಈ ಕಡೆ ಬಂದೆ. ನೋಡಿ ಫ್ರೆಂಡ್ಸ್, ನಿಮಗೆ ಈಗ ಪಟ್ಟದಕಲ್ಲು ಪೂರ್ತಿ ವಿವರಿಸ್ತೀನಿ. ಪೂರ್ತಿ ಒಂಥರ ಟೂರಿಸ್ಟ್ ಪ್ಲೇಸ್ ಇದ್ದಂಗೆ ಇದು. ಒಳಗೆ ರಾಜರು ಕಾಲದಲ್ಲಿ ಥರ ಮಾಡಿದರು. ಪೂರ್ತಿ ಎಷ್ಟು ಎಲ್ಲ ಪ್ಲೇಸು 1000 ವರ್ಷದಿಂದ. ಈಗ ನೋಡಿ ಈಗೆಲ್ಲ ಕಟ್ಟೋದೆಲ್ಲ ಆಗೈತೆ. ಹಾಂ ಸರ್, ಅದೇ ಹೋಯ್ತೀನಿ ಒಂದು 10 ನಿಮಿಷ. ಇದು ಬ್ಲಾಗ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ. ಫ್ರೆಂಡ್ಸ್, ಈಗ ಇದ್ರದ್ದೆಲ್ಲ ನೋಡೋಯಿತು. ಈಗ ಅವರು ಹಿಂದೆ ಪ್ಲೇಸ್ ಇಲ್ಲ ಅಂತಂದರೆ ಮುಂದೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಇಲ್ಲಿರೋ ವಾಚ್ಮನ್ ಅವ್ರಿಗೆ ಕೇಳೋದು, ಸರ್ ಇದು ಎಷ್ಟು ವರ್ಷದಿಂದ ಆಗಿರೋದು? 1700 ವರ್ಷ ಅಂತೇಳಿ. 1700 ವರ್ಷ. 1700 ವರ್ಷ ಅಂದರೆ ನೋಡಿ, 7 ಅಂದರೆ 1700 ಇಯರ್ಸ್. ಪೂರ್ತಿ ಕಲ್ಲು. ಈ ಪೂರ್ತಿ ಶಾರ್ಟು ನನ್ನ ಬ್ಲಾಗಲ್ಲಿ ಹಾಕ್ತೀನಿ. ಇದಿಷ್ಟಕ್ಕೆ ಶಾರ್ಟ್ ಕಟ್ ಮಾಡಿ ವಾಪಸ್ ಇನ್ನು ಮಿಕ್ಕಿದೆಲ್ಲ ಹಾಕ್ತೀನಿ. ಯಾಕೆಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲ ಹೋಗ್ಬಿಟ್ಟವ್ರೆ, ನಾನು ಬಿಟ್ಬಿಟ್ಟು ನಾನು ಒಬ್ಬನೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹುಡುಗರ ಜೊತೆ ಇದೆಯಾ ಅಭ್ಯಾಸ ಅಲ್ವಾ, ಒಬ್ಬನೇ ಬಂದು ಮಾಡ್ತಿದ್ರೆ ಒಂಥರ ಎಲ್ಲರೂ ಏನು ನೋಡ್ತಾರೆ ಹೆಂಗೆ ಅಂತ. ಬೇರೆ ಶಿವಲಿಂಗ ಮೂರ್ತಿ ಐತೆ. ನೋಡಿ ಫ್ರೆಂಡ್ಸ್ ಹೆಂಗೈತೆ. ಪೂರ್ತಿ ಅಂದರೆ 1700 ವರ್ಷದ ಹಿಂದೆ ಅಂತೆ ಇತಿಹಾಸ. 1700 ವರ್ಷದಲ್ಲಿ ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಅಜ್ಜ ಅವ್ರ ಅಜ್ಜ ಅವ್ರು ಇದ್ದವ್ರ ಕಾಲದಲ್ಲಿ ಮಾಡಿರೋದು. ಅದಕ್ಕೆ ಎಷ್ಟೋ ವರ್ಷದ ಹಿಂದೆ. ನಾವೀಗ ಟೂರಿಸ್ಟ್ ಪ್ಲೇಸ್ ಆಗೈತೆ. ಎಲ್ಲ ಹೋಗ್ತಾ ಇದೆ, ಏನೋ ಇಂಟ್ರೆಸ್ಟಿಂಗ್ ಅನಿಸ್ತಿಲ್ಲ. ನೋಡ್ಬೇಕು. ಎಲ್ಲದು ಪ್ಲೇಸ್ ಐತೆ, ಟೂರಿಸ್ಟ್ ಪ್ಲೇಸು. ನಡೆದು ಕಾಲೇ ಸುಸ್ತು ಹೋಗ್ಬಿಡ್ತು. ನೋಡಿ ಫ್ರೆಂಡ್ಸ್, ಪ್ರಕಾರ ನೋಡಿ ನನ್ನ ಮಗ ನೋಡಿ ಸ್ಮಾರ್ಟ್ ಆಗಿದ್ದೀನಲ್ವಾ. ನೋಡಿ ಒಳಗೆ ಎಂಟ್ರಿ. ಇಲ್ಲೋ ಯಾವುದೋ ಒಂದು ಶಿವಲಿಂಗ ಐತೆ. ರೌಂಡ್ಸ್ ಹೊಡಿತೀರಿ. ಹಳೆ ಕಾಲದಲ್ಲಿ ಅಲ್ಲಿ ನೋಡಿ ಕಲ್ಲು ಗ್ರಿಪ್ಪಲ್ಲಿ ಕುಣ್ಸವ್ರೆ ಅಂದರೆ ಯಪ್ಪ, ಯಾರು ಇದು ಮಾಡಿರ್ತಾರಲ್ಲ ಇಂಜಿನಿಯರು, ಬೆಸ್ಟು. ಗ್ರಿಪ್ಪಲ್ಲಿ ಕೂತವನೆ ನೋಡಿ ಫ್ರೆಂಡ್ಸ್, ಗ್ರಿಪ್ಪಲ್ಲಿ ಕುಣ್ಸೋರೆ. ನಾನು ನೋಡಿದ್ನಿ, 1 ನಿಮಿಷಕ್ಕೆ ಶಾಕ್ ಆಗ್ಬಿಟ್ಟೆ. ಇದೇ ಥರ ಇನ್ನೊಂದು ದೇವಸ್ಥಾನ ಐತೆ. ನಡೆದು ಒಂದು 2.5 ಕಿಲೋಮೀಟ್ರ್ ಇರೋದೇನೋ ಸುತ್ತ.
ಪೂರ್ತಿ ವಾ ಕೈಯೆಲ್ಲ ನೋಯ್ತಾ ಐತೆ ಗಾಡಿ ಓಡಿಸಿ 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 ಓಡಿಸಿ. ಅಂದರೆ ಅವ್ರ ಕೈಲಿ ಗಾಡಿ ಕೊಡೋದು ನನಗೇನು ಅಂತಲ್ಲ, ಈಗ ತಾನೇ ಹೊಸ ಗಾಡಿ ಅದು ಈಗ ತಾನೇ ರೆಡಿ ಮಾಡಿಸಿದ್ದೀನಿ ಗಾಡಿನ. ಅವ್ರ ಕೈಲಿ ಕೊಟ್ಟು ರಫ್ ಬಡ್ಬಿಟ್ರೆ ಏನಾರು ವಾಪಸ್ ಇಂಜಿನ್ ಕೆಲಸ ಬಂತು ಅಂದರೆ ಯಾರು ಹೊಣೆ ಹೇಳಿ? ಒಂದು ಸತಿ ಆಗಲಿ ಅನ್ಕೋಸ್ಬಿಟ್ಟಿದ್ದೀನಿ, ಇನ್ನೊಂದು ಸತಿ ಗಾಡಿ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನೇ ಓಡಿಸ್ತಿದ್ದೆ. ನನ್ನ ಪ್ಲ್ಯಾನ್ ಇದೆ ಕಾರ್ ತಗೊಬರಮ್ಮ ಅಂತ, ಆದರೆ ಕಾರ್ ಬೇಡ, ಸುಮ್ಮನೆ ಬೈಕಲ್ಲಿ ಅಂದರೆ ಕ್ರೇಜ್ ಇರುತ್ತೆ ಬೈಕ್ ಆದರೆ. ಕಾರಾದರೆ ಅದೇ ಸಾಂಗು ಅದೇ ಇದೆ R4. ಅದಕ್ಕೋಸ್ಕರನೇ ಬೈಕಲ್ಲಿ ಒಬ್ಬರು ನನಗೆ ಧಾರವಾಡ ಅವರು ಫ್ರೆಂಡ್ ಆದರು, ಅವ್ರ ಜೊತೆ ಮಾತಾಡ್ಕೊಂಡು ಅವರು ಮಾಡಿಕೊಟ್ಟು ಬಂದು ಶಿವಾಲಯ ಗೋಮಾತೆಲ್ಲ ನೋಡಿ ಅವರು ಬನಶಂಕರಿಗೆ ಹೋದರು. ನಾವು ಪಟ್ಟದಕಲ್ಲು ಹೋಗಿ ವಾಪಸ್ಸು ಬನಶಂಕರಿಗೆ ಹೋಗೋದು ಅಂತ ನನ್ನ ಪ್ಲ್ಯಾನ್ ಇತ್ತು. ಈಗ ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡಿ ನನ್ನ ಫ್ಯಾಮಿಲಿಯವರೆಲ್ಲ ನನ್ನ ಬಿಟ್ಬಿಟ್ಟು ಹೆಂಗೆ ಹೊಂಟೋಗವ್ರೆ ಮುಂದಕ್ಕೆ. ಕಾರ್ ಹತ್ರ ಬೈಕ್ ಹತ್ರ ಹೊಂಟೋಗವ್ರೆ. ನನ್ನ ಫ್ರೆಂಡ್ಸು, ಸಾರಿ ಫ್ಯಾಮಿಲಿ ಅಂತ. ಪಾ ನಡೆದೇ ಸುಸ್ತಾಗಿ ನಿಂತ್ಕೊಳ್ಳೋಕ್ಕೆ ಬರ್ತಾಯಿದೆ. ಅಂತೂ ಇಂತೂ ಎಕ್ಸಿಟ್ ಆದ್ವಿ. ನೋಡೋದ ನಮ್ಮ ಫ್ರೆಂಡ್ಸ್ ಎಲ್ಲ ಅವರೇ ಅಂತ. ಎಕ್ಸಿಟ್ ಬಂತು. ಏನು ಟಿಕೆಟ್ ತಗೊಂಡ್ರು ವೇಸ್ಟೇ ಆಯಿತು ಅನ್ಕೋತೀನಿ, ಯಾಕಂದ್ರೆ ಅವರು ಬದಲು ಇಲ್ಲ ಕೋಲು ಇಲ್ಲ, ಸುಮ್ಮನೆ ಟಿಕೆಟ್ ತಗೊಂಡು ವೇಸ್ಟ್ ಆಯಿತು ಅಂತ ನನ್ನ ಪ್ರಕಾರ. ನೋಡಿ ಫ್ರೆಂಡ್ಸ್, ಕುರಿಗಳು ಹೋಗಿ ಬಂದು ಸುಸ್ತಾಗ್ಬಿಡ್ತು. ಇಲ್ಲಿ ನೋಡಿ ನಮ್ಮ ಮಾನಿ ಈಗ ಕೂತವ್ರೆ. ಇವ್ನು ನೋಡಿದ್ರೆ ಕಡಲೆಕಾಯಿ ತಿಂಕ ಕೂತವ್ರೆ ಹೊರಗಡೆನೆ, ಬರಲ್ಲ ಅಂದ್ಬಿಟ್ಟು ಆರಾಮಾಗಿ ಕಡಲೆಕಾಯಿ ತಿಂಕ ಕೂತವ್ರೆ. ನಾನು ಹೋಗಿ ಸುಸ್ತಾಗ್ಬಿಡ್ತು. ಮುಂದೆ ಯಾವ ಪ್ಲೇಸ್ಗೆ ಹೋಗೋದಂದ್ರೆ ಬನಶಂಕರಿಗೆ ನಾಳೆ ತೋರಿಸ್ತೀನಿ ಫ್ರೆಂಡ್ಸ್. ಅಂದರೆ ನಾಳೆ ಬ್ಲಾಗ್ನಾಗ ಹಾಕ್ತೀನಿ ಬನಶಂಕರಿ, ಆಯಿತಾ? ಈಗ ಬ್ಲಾಗ್ ಎಂಡ್ ಮಾಡೋ ಟೈಮು. ಓಕೆ ಫ್ರೆಂಡ್ಸ್, ಬಾಯ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ನಂಬಿಕೆ. ಜೈ ಶ್ರೀರಾಮ್. ಲಾಸ್ಟ್ ಈಗ ಬನಶಂಕರಿಗೆ ನಾಳೆ ಹೋಗೋದ. ಈಗ ನೆಕ್ಸ್ಟು ವಾಪಸ್ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲರೂ ಬೆಳಗ್ಗೆ ಎಷ್ಟೊತ್ತಿಗೆ ಫ್ರೆಂಡ್ಸ್ 9 ಗಂಟೆಗೆ ಬಂದ್ವಿ ಫ್ರೆಂಡ್ಸ್. ಈಗ ವಾಪಸ್ ಈಗ ಎಷ್ಟು ಟೈಮ್? ಈಗ 4:03 ಆಯಿತು. ನಾವು 5:40 ಅಂದರೆ ಬಾಗಲಕೋಟೆ. 5:40 ಅಂದರೆ ಬಾಗಲಕೋಟೆ. ಓಕೆ ಫ್ರೆಂಡ್ಸ್, ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಂದರೆ ಜೈ ಶ್ರೀರಾಮ್ ಫ್ರೆಂಡ್ಸ್. ಬಾಯ್.